जय हे रस ऋषिगण वीरे जय भारत जननीय तनु जाते जय हे कर्नाटक माते भूदेविय मुकुटದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾರೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮತ್ಫಲ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಪಂಪದ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ To the commemoration of a man whose heritage continues to inspire us and uplift us, Mr. Shant Lingappa Patil. Though 2 years have passed since he left us, but his presence is still deeply felt around us. Today, we not only remember him as a loving grandfather, a devoted father, or a big league industrialist, but today we come together to honor his memory with this award ceremony that reflects the principles he held close throughout his life. S.S. Patil, a man with colossal vision, someone who believed that success was not just measured by personal achievements, but by the positive impact one leaves on the society. Today, we present this award in his name. We do more than just remember him. We celebrate him by the principles that he stuck by that got him his success. This award is not just a recognition of excellence, but a reminder that in our pursuits, we should always aim to build a better world that is more prosperous, more sustainable, and most importantly, more compassionate. To all the recipients of this award today, finds us and your memory which will never fade. I know you are watching all of us from above and want all of us to be at our best. Thank you for being the incredible person you were, and thank you for all for being here to remember and honor him with us today. Thank you. ಸಲ್ಲಿಸಿದೆ. ಇವತ್ತಿನ ಈ ಸಂಸ್ಮರಣ ದಿನಾಚರಣೆಯ ದಿವ್ಯ ಸಮೀಪಗೊಳಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ನಾಡೋಜರಾದಂಥ ಡಾಕ್ಟರ್ ಬಸವಲಿಂಗ ಪಟೇಲ್ರವರು ಭಾರತಿ ಅವರ ಪಾದಾಭಿವಂದನೆಗಳಲ್ಲಿ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಇಂದು ನಮಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಮತ್ತೊಮ್ಮೆ ಅವರಿಗೆ ಸ್ವಾಗತ. ನಮ್ಮ ಕರೆಗೆ ಹೋಗ್ಬಿಟ್ಟು ವೇದಿಕೆಯ ಮೇಲೆ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಅವರು ಮಾನ್ಯ ಶಾಸಕರು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ನಮನಗಳು. ಈಗಾಗಲೇ ಕಾರ್ತಿಕ್ ಅವರು ಇಂಗ್ಲೀಷ್ನಲ್ಲಿ ಸ್ವಾಗತ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಕೆಲವೊಂದು ತಾಯಂದಿರಿಗೆ ಕೆಲವೊಬ್ಬರಿಗೆ ಅಂತೇಳಿ ನಾನು ಕನ್ನಡದಲ್ಲಿ ಮಾತನಾಡ್ತಿದ್ದೇನೆ. ಹಾಗೆಯೇ ಪೂಜ್ಯ ಮಾತೋಶ್ರೀ ದಾಕ್ಷಾಯಣಿ ಅಮ್ಮ ಅವರು ಬರಬೇಕಾಗಿತ್ತು. ಅವರ ಪರವಾಗಿ ಚಿರಂಜೀವಿ ದೊಡ್ಡಪ್ಪಾಜಿ ಅವರು ಬಂದಿದ್ದಾರೆ. ಚಿರಂಜೀವಿ ದೊಡ್ಡಪ್ಪಾಜಿ ಅವರಿಂದಲೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಹಾಗೆಯೇ ಇವಾಗೆಲ್ಲ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಅವರಿಗೆ ನಮ್ಮ ಮಾತೋಶ್ರೀ ಅವರಾದಂಥ ಸರೋಜಿನಿ ದೇವಿ ಪಾಟೀಲ್ ಅವರು ಇದ್ದಾರೆ. ಈಗ ನಮ್ಮ ಎದುರುಗಡೆ ಅವರು ವೇದಿಕೆ ಮೇಲೆ ಬರಲಿಲ್ಲ. ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ನಾಡಿನಾದ್ಯಂತ ಬಹು ಖ್ಯಾತಿಯಿಂದ ಪಡೆದಂಥವರು, ತಮ್ಮ ಸೇವೆಯಿಂದ ಸಾಧನೆಯಿಂದ ಅಂಥವರನ್ನು ನಾವು ಆರಿಸಿದ್ದು ಅವರು ಬಂದಿದ್ದಾರೆ. ವಿಶೇಷವಾಗಿ ಶ್ರೀ ಎನ್ ಕೆ ಮಾಲೂರು ಉದ್ದಿಮೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅವರಿಗೆ ಮತ್ತೊಂದು ಸ್ವಾಗತ. ಡಾಕ್ಟರ್ ಬಿ ಜಿ ಅಂದಾನಿ ಅವರು ನಮಗೆಲ್ಲರಿಗೂ ಗೊತ್ತಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆಯ ಹೆಸರು ಮಾಡಿದಂಥವರು, ಕಲಬುರಗಿಗೆ ದೊಡ್ಡ ಹೆಸರು ತಂದಂಥ ಒಬ್ಬ ಮಹಾನ್ ಕಲಾವಿದ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್ ಅಲ್ಲಮ ಪ್ರಭು ಬೆಟ್ಟದೂರು ಅಂದರೆ ಇಡೀ ನಮ್ಮ ಕನ್ನಡ ನಾಡಿಗೆನೇ ಗೊತ್ತವರು. ಸುಪ್ರಸಿದ್ಧ ಚಿಂತಕರು ಹಾಗೂ ಸಾಹಿತಿಗಳು. ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಈ ಎಲ್ಲ ಪ್ರತಿಭೆಗಳು. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ಕೂಡ ಅಮೆರಿಕದಲ್ಲಿ ಹೋಗಿ ಕೇಳಿದ್ರು. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ಎಲ್ಲರಿಗೂ ಅಂಥ ಒಂದು ಸರಳವಾದಂಥ ದಿವ್ಯ ವ್ಯಕ್ತಿತ್ವ.
ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಲಿಂಗರಾಜ್ ಪಾಟೀಲ್, ಸಿದ್ದು ಪಾಟೀಲ್, ರೇವಣ ಸಿದ್ದಪ್ಪ ಪಾಟೀಲ್ ಅವರು ಮತ್ತು ದೇಶಮುಖ್ ಅವರು ಅವರೆಲ್ಲ ವೇದಿಕೆಗೆ ಇರ್ತಾರೆ. ನಾವು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಕಳೆದ 2 ವರ್ಷಗಳ ಹಿಂದೆ ಅಣ್ಣನವರಾದಂತಹ ಪೂಜ್ಯ ಎಸ್ ಎಸ್ ಪಾಟೀಲ್ ಅವರು ನಮ್ಮನ್ನ ಇಲ್ಲಿ ಬಿಟ್ಟು ಅವರು ಸ್ವರ್ಗಸ್ಥರಾದರು. ಅವರ ಕ್ಷೇತ್ರಗಳು ಹಲವಾರು ಕುರುಡರೈವರು ಕರಿಯ ಬಣ್ಣಿಸಿದಂತೆ ಆಗಿದೆ. ಅವ್ರನ್ನ ನಾವು ಹೇಳಬಹುದು. ಈಗ ಎದುರಿಗೆ ವಾಕ್ಯಮಠದ ಅಪ್ಪ ಅವರು ಅಂತಾರೆ, ಗುರುಬಸವ ಮಹಾಸ್ವಾಮಿಗಳು ಅವರನ್ನು ಎಸ್ ಎಸ್ ಪಾಟೀಲ್ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಯವರು, ಅಂಥವರ ಸ್ಮರಣೆಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಕ್ಷೇತ್ರಗಳಲ್ಲಿ ಎಸ್ ಎಸ್ ಪಾಟೀಲ್ ಅವರ ಸಾಧನೆ ಮಹಾನ್ ಆಗಿದೆ. ಆದರೆ ಇಲ್ಲಿ ನಾವು ಅವರನ್ನ ಸ್ಮರಿಸ್ತೀವಿ. ಅದೇ ಹೊತ್ತಿಗೆ ಬಹುಕಾಲ ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ಹಿರಿಯರನ್ನ, ಚೇತನಗಳನ್ನ ಗುರುತಿಸಿ ಒಂದು ಕರ್ಮಯೋಗಿ ಎಸ್ ಎಸ್ ಪಾಟೀಲ್ ಕಾಯಕದಿಂದಲೇ ಮುಂದೆ ಬಂದಂತವರು, ಶ್ರಮಜೀವಿಗಳು. ಚಾಲನೆಯನ್ನ ನೀಡ್ತಾರೆ, ಉದ್ಘಾಟನೆಯನ್ನ ಮಾಡ್ತಾರೆ. ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾರೆ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಬಂಜೆತನ ಅದು ಒಂದು ನಮ್ಮ ಕಿಮ್ಸ್ ಹಾಸ್ಪಿಟಲ್, ಅದು ಪ್ರೈವೇಟ್ ಇರಲಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲು. ಅದು ಬಂದು ನಮಗೆ ಭಾಳ ಗೊತ್ತೇ ಅನಿಸ್ತಿತ್ತು. ಎಲ್ಲ ಪೇಷಂಟ್ ಬರೋರು, ಅಳೋರು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಇಂಡಿಯಾದಲ್ಲಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗಲಿಲ್ಲ ಅಂತಂದರೆ ಅದೇನು ಭಾಳ ದೊಡ್ಡ ವಿಷಯ ಅಲ್ಲ. ಬಟ್ ಅದೇನೋ ಒಂಥರ ಸ್ಟಿಗ್ಮಾ ಅಂತ ಹೇಳ್ತಾರೆ. ಎಷ್ಟೋ ಗಂಡ್ಮಕ್ಳು ಗೊತ್ತಿರಲ್ಲ ಮಕ್ಕಳು ಅವರಿಂದಾನೇ ಆಗೋದಿಲ್ಲ ಅಂತ ಅಂದರೂ ಎಷ್ಟೋ ಹೆಣ್ಮಕ್ಳಿಗೆ ಡೈವರ್ಸ್ ಮಾಡ್ತಾರೆ, ಎಷ್ಟೋ ಹೆಣ್ಮಕ್ಳಿಗೆ ಟಾರ್ಚರ್ ಮಾಡ್ತಾರೆ. ಇದೆಲ್ಲ ನಮ್ಮ ಪೇಷಂಟ್ ಬಂದು ಅಳೋರು ನಮ್ಮ ಹತ್ರ. ಮೇಡಮ್ ನಮಗೆ ಎಲ್ಲ ಡಾಕ್ಟರ್ಗಳಿದೆ, ನಾವು ಒಬ್ಬರ ಕಡೆ ಅಲ್ಲ, ಮೇಡಮ್ ನಮ್ಗೊಂದು ಏನೇ ಮಾಡಿ ಇದಕ್ಕೊಂದು ಹಾದಿ ತೋರಿಸ್ರಿ, ಹೀಗಾದ್ರೂ ಮಾಡಿ ನಮ್ಗೆ ಮಕ್ಕಳು ಆಗಂಗೆ ಮಾಡಿರಿ. ಎಷ್ಟೋ ಕೆಲಸ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಲಾಸ್ಟ್ ಅಂದರೆ ಟೆಸ್ಟಿಂಗ್ ಬೇಬಿ ಮಾಡ್ಕೋಬೇಕಮ್ಮ ನೀವು ಅಂತ ಹೇಳಿದ್ರೆ ಅವರು ಗೊಳೋ ಅಂತ ಅಳೋರು. ಅಮ್ಮ ಡಾಕ್ಟರ್ ಇದೆಲ್ಲ ನಮ್ಮಂಥವ್ರಿಗೆ ಅಲ್ರಿ, ಇದೆಲ್ಲ ಯಾರ ಹತ್ರ ದುಡ್ಡಿರುತ್ತೆ ಅವ್ರಿಗೆ ಇದು ಟ್ರೀಟ್ಮೆಂಟ್ ಸಲ್ತದ, ನಮಗೆ ಅದೆಲ್ಲ ಇದು ಸಲ್ಲಂಗಿಲ್ಲ ಅಂತ. ಅದಕ್ಕೆ ನಾವು ನಮ್ಮದು ರೋಟರಿ ಟ್ರಸ್ಟು ಮತ್ತು ಕಿಮ್ಸ್ ಡಾಕ್ಟರ್ಸು ಎಲ್ಲ ಕೂಡಿ ಭಾಳಷ್ಟು ಕಡೆ ನಾವು ದುಡ್ಡು ಇದಕ್ಕೆ ಹೆಂಗಾರು ಮಾಡಿ ಒಂದು ಕಿಮ್ಸ್ನಲ್ಲಿ IVF ಸೆಂಟರ್ ಮಾಡಬೇಕು, ಹೇಗಾದರೂ ಮಾಡಿ ನಮ್ಮ ಪೇಷಂಟ್ಗೆ ಇದಕ್ಕೆ ಪರಿಹಾರ ತರಬೇಕು ಅಂತ ಭಾಳಷ್ಟು ಸಂಸ್ಥೆಗಳಿಗೆ ಹೋದ್ವಿ. ನಾವು ಇವನ್ ರೋಟರಿ ಕ್ಲಬ್ ಕಡೆಯಿಂದ ಗ್ಲೋಬಲ್ ಗ್ರ್ಯಾಂಟ್ಗೂ ಕೇಳಿದ್ವಿ. ಅದೇನೋ ನಮ್ಮ ಇದನ್ನ ಏನೋ ಗ್ಲೋಬಲ್ ಗ್ರ್ಯಾಂಟು ಸಿಗಲಿಲ್ಲ. ನಾವು ಡಾಕ್ಟರ್ಸ್ ಎಲ್ಲ ಭಾಳ ನಿರಾಶೆ ಆಗಿದ್ವಿ. ಏನೋ ಒಂದು ಹೋಪ್ ಇಟ್ಕೊಂಡು ಲಿಂಗರಾಜ್ ಪಾಟೀಲ್ ನಮ್ಮ ತಮ್ಮ ಅಂತ ಹೇಳ್ತಾ ಇಲ್ಲ, ಲಿಂಗರಾಜ್ ಪಾಟೀಲ್ ಕಡೆ ಬಂದ್ವಿ. ನಮ್ಮ ಸಮಸ್ಯೆ ಹೇಳಿದ್ವಿ. ಮೊದಲು ಇನ್ಫರ್ಟಿಲಿಟಿ ಪೇಷಂಟ್ ಬಂಜೆತನ 20% ಇತ್ತು, ಈಗ 40-50% ಆಗಿದೆ. ಇದಕ್ಕೆ ನಮ್ಮ ಕಡೆಯಿಂದ ನಮ್ಗೆ ಒಂದು ಸಹಾಯ ಬೇಕು ಅಂತ ಹೇಳಿದ್ವಿ. ಅವ್ರು ನಿರಾಳ ಮನಸ್ಸು, ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಸ್ಪ್ಲಿಟ್ ನಾವು ಸ್ವಲ್ಪ ಕೊಡಿ ಅಂತ ಕೇಳಕ್ ಬಂದಿದ್ವಿ, ನಾವೇನು ಫುಲ್ ನೀವು ಫೈನಾನ್ಸ್ ಮಾಡಿ ಅಂತ ಕೇಳಕ್ ಬಂದಿರಲಿಲ್ಲ. ಅವ್ರ ದೊಡ್ಡತನ ಇಲ್ಲ, ಇದು ಫುಲ್ IVF ಸೆಟಪ್ಗೆ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿಗೆ ಏನೇನು ಬೇಕೋ ಅದೆಲ್ಲ ನಾವು ಆನ್ಲೈನ್ ಕಲ್ಯಾಣ ಟ್ರಸ್ಟ್ನಿಂದ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೇಳಿ ನಮ್ಮ ರೋಟರಿ ಕ್ಲಬ್ ಹುಬ್ಳಿ
ಮತ್ತು ಕಿಮ್ಸ್ ಹಾಸ್ಪಿಟಲ್ಗೆ ಭಾಳ ಖುಷಿ ಆಯಿತು. ಅಂತೂ ನಮ್ಮ ಡಾಕ್ಟರ್ಗಳಿಗೆ ಮಾಡಿದ ಪ್ರಯತ್ನ ಸಕ್ಸಸ್ ಆಯಿತು. ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ಮದು IVF ಸೆಂಟರ್ ಕಿಮ್ಸ್ನಲ್ಲೂ ಆಗುತ್ತೆ. ಹೀಗೆ ಮಾನವಿ ಕಲ್ಯಾಣ ಟ್ರಸ್ಟ್ನಿಂದ ಬಹಳಷ್ಟು ಜನ ಕಲ್ಯಾಣ ಆಗಲಿ. ಇದು ನಮ್ಮ ತಾಯಿ ತಂದೆ ಅವರು ಮೊದಲಿಂದಲೇ ತಮ್ಗೆ ಎಷ್ಟು ಆಗ್ತಿತ್ತು ಅಷ್ಟು ಮಾಡ್ತಿದ್ರು. ಅದೇನೋ ಇದು ಮಾನವಿ ಕಲ್ಯಾಣ ಟ್ರಸ್ಟ್ನಿಂದ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಪಾರ್ಟಿಷನ್ ಆಗಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಇದ್ರ ಬಗ್ಗೆ ಮುಗಿಸುತ್ತೇನೆ. ಥ್ಯಾಂಕ್ ಯು. ಅಲ್ಲಿ first I have to thank Dr. Sharan Prakash. He helped us to make this PPP kind of a affair where we are setting up now the IVF center ಅಲ್ಲಿ KIMS ಸೆಂಟರ್ ನಲ್ಲಿ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆ್ಯಂಡ್ ಅವ್ರು ನಮ್ಮ ಅಕ್ಕವ್ರು ಹೇಳ್ತಾರ ಇದು ರಿಚ್ ಪೀಪಲ್ ಡಿಸೀಸ್ ಇದೆ IVF ಟ್ರೀಟ್ಮೆಂಟ್. ಅದು ಭಾಳ ಕಾಸ್ಟ್ಲಿ ಇದೆ. ನಮ್ಗೆಲ್ಲರಿಗೆ ಗೊತ್ತು, ಒಂದು IVF ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಇವತ್ತು 2-2.5 ಲಕ್ಷ ಖರ್ಚಾಗುತ್ತೆ. ಸೊ ಇದು ಸೆಂಟರ್ ಕಂಪ್ಲೀಟ್ ಫ್ರೀ ಆಗಿ ನಾವು ಈ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ. ಪೂನಾನಿಂದ ಒಂದು ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇವರು ರಿಸರ್ಚ್ ಮಾಡಿ ಒಂದು ಸೆಂಟರ್ಗೆ ಏನೇನು ಟೆಕ್ನಾಲಜಿ ಬೇಕು ಅದು ಅವ್ರ ಹೆಲ್ಪ್ ತಗೊಂಡಿದ್ದೇವೆ ನಾವು. ದೇ ಆರ್ ಒನ್ ಆಫ್ ದಿ ನಮ್ಮ ಇಂಡಿಯಾನಲ್ಲಿ ನಂಬರ್ 1 ಡಾಕ್ಟರ್ಸ್ ಇದ್ದಾರೆ ಅವರು. ಸೊ ಈಗ ಏನೇನು ಕಟ್ಟಡ ನಡೀತಾ ಇದೆ, ಹೋಪ್ಫುಲಿ ಡಿಸೆಂಬರ್ ಒಳಗೆ ಸರ್ ರಾಧಾಕೃಷ್ಣ ಸಾಹೇಬ್ ಇಟ್ ವಿಲ್ ಬಿ ರೆಡಿ. So this will be the first I have to thank the government of Karnataka, then thank Dr. Sharan Prakash ji for allowing this, something like this. It is being tried for the first time, private trust investment in a government hospital. So this will pave the way. So today morning lot of press ನವರೆಲ್ಲ ಕೇಳ್ತಾ ಇದ್ದಾರೆ ಸರ್, ಹುಬ್ಳಿನಲ್ಲಿ ಮತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಗುಲ್ಬರ್ಗ ಯಾಕೆ ಮಾಡಂಗಿಲ್ಲ ಅಂತ. So we are ready to do, sir. We will send an application to your institute here, whichever institute where you can provide some land or whatever building. So we are ready to do the same service to Gulbarga also. So thank you. So in ಮುಂದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮದು ಏನು ನಾವು ತಗೊಳ್ತಾ ಇದ್ದೀವಿ ಅಂದರೆ, ಅಪ್ಪವ್ರದ್ದು ಒಂದು ಡ್ರೀಮ್ ಇತ್ತು. ಏನಂದರೆ ಓಲ್ಡ್ ಏಜ್ ಪೇರೆಂಟ್ಸ್ಗೆ, ಓಲ್ಡ್ ಏಜ್ ಕಪಲ್ಸ್ಗೆ ಒಂದು ಏನಾದರೂ ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್, ಇದೊಂದು ದೊಡ್ಡ ಸೊಸೈಟಿ ಚಾಲೆಂಜ್ ಆಗಿದೆ. ಎಲ್ಲ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ತಮ್ಮ ಅಭ್ಯಾಸ ಆದಮೇಲೆ ಅವ್ರ ಎಜುಕೇಶನ್ಗೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ಅವ್ರ ತಂದೆ ತಾಯಿ, ಓಲ್ಡ್ ತಂದೆ, ಎಷ್ಟೋ ಜನ ಅಮೆರಿಕಾನಲ್ಲಿ ಇದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ ಕೂಡ ನಾವು ಸರ್ವೆ ಮಾಡಿದ್ರೆ ಎಷ್ಟೋ ಜನ ಅಮೆರಿಕಾನಲ್ಲಿ ಹುಡುಗರು ಹೋಗಿದ್ದಾರೆ. ತಾಯಿ ತಂದೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಅವ್ರು ಸ್ವಲ್ಪ ವರ್ಷ ಹೋಗೋದು ಬರೋದು ಮಾಡ್ತಾರೆ, ಆಮೇಲೆ ಆಗಂಗಿಲ್ಲ. ಇಷ್ಟು ದೂರ 17 ತಾಸು ಹೋಗಬೇಕು ಬರಬೇಕು. ಅವ್ರನ್ನೂ ವಯಸ್ಸಾದ್ಮೇಲೆ ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಸ್ಟೇ ದೇ. ಅಲ್ಲಿ ಅವ್ರು ಹೋಗಿ ಇಲ್ಲಿದ್ದು ಹುಟ್ಟು ಬೆಳೆದು ಅಲ್ಲಿ ಹೋಗಿ ಅಮೆರಿಕನಲ್ಲಿ ಇರೋದ್ರೆ ಅದು ಕೂಡ ಆಗಂಗಿಲ್ಲ ಅವರಿಗೆ, ಅಥವಾ ಬೇರೆ ಜಾಗದಲ್ಲಿ ಅವರು ಮಕ್ಕಳು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಒಂದು ಓಲ್ಡ್ ಏಜ್ ಸೆಂಟರ್ ಮಾಡಬೇಕು ಅಂತ ಅವ್ರಿಗೆ ಕೂಡ ಬಹಳ ಒಂದು ಇದು ಇತ್ತು. ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರು ಅವರು ಬಹಳ ಕ್ಲೋಸ್ ಫ್ರೆಂಡ್ಸು, ಅವ್ರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ನಾವು ತಗೊಂಡು ಇವತ್ತು ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ಇಟ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ವಿತಿನ್ ಅನದರ್ 2 months it will be ready for the inauguration, sir. So we'll just show you a small glimpse. So we are launching the brand today officially. So the name of this brand is Ananda Kutumba. So home away from home. May I request everybody to kindly stand up and have a look at this. So what we are calling it is a community. So we are building a family because when they are also alone, they need a family. Even though they are old and alone, so they will go and live in a community. The whole idea is to build a community so they feel at home, and we will take complete care of them, right from their dietary requirements to keeping them engaged.
ಉದ್ದೇಶದಿಂದ ಈ ಸೆಂಟರನ್ನು ಸ್ಟಾರ್ಟ್ ಮಾಡಿದ್ದೆವು. ಕೆಲವಾರು ಸೆಂಟರ್ಗಳು ಬರ್ತಾ ಇದ್ದಾವೆ ಈ ಥರ ಆಲ್ ಓವರ್ ದಿ ಕಂಟ್ರಿ. ದೇರ್ ಇಸ್ ಅ ನೀಡ್ ಫಾರ್ ಮೋರ್ ಆ್ಯಂಡ್ ಮೋರ್ ಆಫ್ ಸಚ್ ಕಮ್ಯುನಿಟಿ ಲಿವಿಂಗ್. ಇಟ್ ಈಸ್ ನಾಟ್ ಎಲ್ಲ ದೇರ್ ಇಸ್ ಅ ನ್ಯೂ ಸೇಯಿಂಗ್ ನೌ, ಯು ಆರ್ ಲಿವಿಂಗ್ ಪುವರ್ ಆ್ಯಂಡ್ ಡೈಯಿಂಗ್ ರಿಚ್. ಇದೊಂದು ಹೊಸ ಥಿಯರಿ ಬರ್ತಾ ಇದೆ. ಇಲ್ಲಿ ಇರೋವರೆಗೆ ನೀವು ತಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ತಾವು ಚಲೋ ಇರಬೇಕಲ್ಲ, ತಾವು ಏನು ಕಲಿಸಿದಾರೆಲ್ಲ ಬರೀ ಒಂದು ಮಕ್ಕಳಿಗೆ ಬಿಟ್ಟು ತಾವು ಸಫರ್ ಆಗಿ ಹೋಗ್ತಾ ಇದ್ದಾರೆ. ದಟ್ ಈಸ್ ಅನದರ್ ಸೋಷಿಯಲ್ ಸ್ಟಿಗ್ಮಾ. ಸೊ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಟೇಕ್ ದಿಸ್ ಟು ಡಿಫರೆಂಟ್ ಪ್ಲೇಸಸ್. ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಅನ್ನು ನಾವು ಒಂದು ಬ್ರ್ಯಾಂಡ್ ತರ ಇದು ಆಲ್ ಓವರ್ ದಿ ಕಂಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀವಿ. And hopefully next few years we will have in more than 10 ಡಾಕ್ಟರ್ centers. ಎಸ್ ಎಸ್ ಪಾಟೀಲರ ಈ ಒಂದು ದ್ವಿತೀಯ ಪುಣ್ಯಸ್ಮರಣೆಯ ಅಂಗವಾಗಿ ಕರ್ಮಯೋಗಿ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಮಹಾನುಭಾವರಿಗೆ ಈ ಒಂದು ಅದ್ಭುತವಾದ ಸನ್ಮಾನ. ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವವರಿಗೆ ಮೊದಲನೆಯ ಸನ್ಮಾನ. ಈ ಒಂದು ಸನ್ಮಾನವನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಅವರಿಂದ ಈ ಒಂದು ಸನ್ಮಾನ. ಹೃದಯದ ಲಿಂಗೈಕ ಎಸ್ ಎಸ್ ಪಾಟೀಲರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಿ ಅವರಿಗೆ 51,000 ರೂಪಾಯಿ ನಗದು ಬಹುಮಾನ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಯ ಶರಣನಾಡಿನ ಅನುಭವ ಮಂಟಪದ ರೂವಾರಿಗಳು, ಕನ್ನಡದ ಮಠ ಎಲ್ಲಿ ಹೆಸರಾದ ಭಾರತೀ ಹಿರೇಮಠದ ಪರಮ ಪೂಜ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಧಾರ್ಮಿಕ, ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಎಸ್ ಎಸ್ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿ, ಎಸ್ ಆರ್ ಪಾಟೀಲ್ ಫೌಂಡೇಶನ್ ಸಂಯುಕ್ತವಾಗಿ ವಚನ ಜ್ಯೋತಿಯನ್ನು ಬೆಳಗಿಸಿದವರು. ಒಡಲ ಅವಸರಕ್ಕಾಗಿ ದುಡಿಯದೆ ಒಡೆಯ ಬಸವಣ್ಣನ ಅವಸರಕ್ಕಾಗಿ ದುಡಿದಂತಹ ಮಹಾತ್ಮರು. ಅವರಿಗೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನೂರಾರು ಪ್ರಶಸ್ತಿಗಳು ಅವರಿಗೆ ಬಂದಿವೆ. Affordable residential sites. His charitable efforts include supporting widows, funding hospitals, and providing essential services during the pandemic. Recognized with the Mahesh Ratna Award, Mr. Malu's life is marked by his unwavering commitment to uplifting the underprivileged and improving the lives of others. Sir, ಶ್ರೀಯುತ ಎನ್ ಕೆ ಮಾನ್ಯವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಮುಂದಿನ ಸನ್ಮಾನ ಶ್ರೀಯುತ ಡಾಕ್ಟರ್ ಕಂದಾಯಗಳ ಚಿತ್ರಕಲಾ ಜಗತ್ತೇ ಒಂದು ಹೊಸ ಜಗತ್ತು ಅಂತ ಅದ್ಭುತ ಲೋಕವನ್ನು ಕಲಬುರಗಿಯಲ್ಲಿ ನಿರ್ಮಿಸಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದವರು. ಚಿತ್ರಕಲಾ ಅಕಾಡೆಮಿ ಅಧ್ಯಕ್ಷರಾಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ, ಶೈಕ್ಷಣಿಕ ಮಂಡಳಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋದವರು. ಮಾತು ಕಡಿಮೆ, ಕಾಯಕ ಜೀವಿಗಳು ತಮ್ಮ ಕೆಲಸದ ಮೂಲಕ, ಕಲಾ ಜಗತ್ತಿನ ಮೂಲಕ ಜಗತ್ತನ್ನು ಪರೀಕ್ಷಿಸಿಕೊಂಡವರು. ಕರ್ಮಯೋಗಿ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರ ದ್ವಿತೀಯ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಅವರಿಗೆ ಕರ್ಮಯೋಗಿ ಪ್ರಶಸ್ತಿಯನ್ನು ಹಾಗೂ ನಗದು ಬಹುಮಾನವನ್ನು ನೀಡಿ ಗೌರವಿಸುತ್ತೇನೆ. ಧನ್ಯವಾದಗಳು. ದಿಶೆಯಲ್ಲಿ ತಮ್ಮ ಜೀವನದ ಬಹುಪಾಲು ಸಮಯವನ್ನು ಅವರು ಸಲ್ಲಿಸಿದ ಕ್ಷೇತ್ರವನ್ನು ಗುರುತಿಸಿ ಅವರಿಗೆ ಪ್ರದಾನ ಮಾಡಲಾಗಿದೆ. ಆಗಿನ ಕಾಲದಲ್ಲಿ ಕ್ಯಾನ್ಸರ್ ತಜ್ಞೆಯಾಗಿ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ತಾಯಿ ಜಗತ್ ಸರ್ಕಲ್ನಲ್ಲಿ ಕಾಯಿಪಲ್ಯ ಮಾರಾಟ ಮಾಡಿ ಮಗಳಿಗೆ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. 8 ಜನ ಸಹೋದರಿಯರಿಗೆ ಓದಿಸಿ ಇವತ್ತು ದೇಶಮಾನ್ಯ ಕುಟುಂಬವನ್ನ ದೇಶ ಮಾನ್ಯ ಮಾಡುವ ಹಾಗೆ ಅವರು ಬೆಳೆಸಿದ್ದಾರೆ. ಒಬ್ಬ ಆದರ್ಶ ತಾಯಿಯ ಮಕ್ಕಳಾಗಿ, ಕ್ಯಾನ್ಸರ್ ತಜ್ಞೆಯಾಗಿ, ಕಿಡ್ವಾಯಿ ಆಸ್ಪತ್ರೆಯ ನಿರ್ದೇಶಕಿಯಾಗಿ ಕೆಲಸ ಮಾಡಿರುವ ವಿಜಯಲಕ್ಷ್ಮಿ ಅವರ ಒಂದು ವೈದ್ಯಕೀಯ ಸೇವೆ, ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಅವರಿಗೆ ಎಸ್ ಎಸ್ ಪಾಟೀಲ್ ಸ್ಮರಣಾರ್ಥ ಕರ್ಮಯೋಗಿ ಪ್ರಶಸ್ತಿ ಹಾಗೂ 51,000 ರೂಪಾಯಿ ನಗದು ಬಹುಮಾನ ನೀಡಿ ಗೌರವಿಸಲಾಗ್ತಾ ಇದೆ. ಚಪ್ಪಾಳೆ ತಟ್ಟಿ. ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ತುಂಬ ಹೃದಯದ
ಪುಣ್ಯ ಪರೋಪಕಾರ ಸಕಲ ಜೀವಾತ್ಮರಿಗೆ ಲೇಸು ಬಯಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಹರಕೆ ಆಶೀರ್ವಾದ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿ ಮತ್ತು ಅವರ ಕುಟುಂಬದ ಮೇಲೆ ಇರಲಿ ಎಂದು ಶುಭ ಹಾರೈಸಿದ್ದಾರೆ.